ಬಟ್ ಇವಳು ಮೈನ್ ಸೆಕೆಂಡ್ ಆಗ್ಬೋದು ವಿಲನ್ ಇದೆಯಲ್ಲ ಕಮಿಟ್ಮೆಂಟ್ ಮಾತಾಡೋದಾ ಹೇಳಿದ್ದೀನಿ ಏನಂದ್ರೆ ಆಯ್ತು ಸರ್ ರೋಲ್ ಒಳ್ಳೆ ರೋಲ್ ಕೊಡಿ ಉಳಿದಿದ್ದೆಲ್ಲ ಓಕೆ ಒಳ್ಳೆ ರೋಲ್ ಕೊಡಿ ಒಳ್ಳೆ ಪೇಮೆಂಟ್ ಕೊಡಿಸಿ ವಿ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಗುಡ್ ರೋಲ್ ಇದೆ ನಾವು ವಿ ಕ್ಯಾನ್ ಡೂ ಎನಿಥಿಂಗ್. ಓಕೆ ಓಕೆ ಅರ್ಥ ಆಯ್ತು ನಮಗೆ ಒಂದು ಫ್ಯೂಚರ್ ಸಿಗುತ್ತೆ ಅಂದರೆ ನಾವು ಯಾಕೆ ಸರ್ ಟ್ರೈ ಮಾಡಬಾರ್ದು. ಹೊಸ ಹುಡುಗಿ ಇವೆಲ್ಲ ಓಕೆ ನಾವು ಓಪನ್ ಮಾತಾಡ್ಬೋದಾ? ಮಾತಾಡ್ಬೋದು. ಅಲ್ಲಿ ನೀವು ಹಂಗೆ ಹೇಳ್ರಿ, ನೀವು ಯಾಕಂದ್ರೆ ಅವ್ರ ಹತ್ರ ಹೇಳಿರಲ್ಲ. ಅಲ್ಲಿ ಇವ್ರು ಗೊತ್ತಿಲ್ಲ, ಅವ್ರ ಹತ್ರ ಹೇಳಿದ್ದೀನಿ, ಇವ್ರದ್ದೇನು ತೊಂದರೆ ಇಲ್ಲ. ಒಂದು ಪ್ರಾಜೆಕ್ಟ್ ಆಲ್ರೆಡಿ ಕಮಿಟ್ ಮಾಡಿದ್ವಿ. ಇವರು ಒಂದು ಮನಾಲಿ ಒಂದು ಶೂಟಿಂಗ್ ಮಾಡಬೇಕಾಗಿತ್ತು, ಅದಕ್ಕೆ ಫೈನಲ್ ಆಗಿದೆ ಆಲ್ರೆಡಿ. ಈ ಫೀಲ್ಡ್ ಯಾವ ಮೂವಿ ಮಾಡಿದ್ರೆ? ಕನ್ನಡದಲ್ಲಿ ಒಂದು ಚಿಕ್ಕ ಟೀಮು ಅದಾದ್ಮೇಲೆ ತಮಿಳ್ ಮೂವಿ ನಾವೊಂದು ದೊಡ್ಡ ಮೂವಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಏನಂತ ದುಡ್ಡು ಪಡ್ಡು ಎಲ್ಲ ಅದಕ್ಕಿಂತ ಸಿನಿಮಾ ಸಕ್ಸಸ್ ಆಗ್ಬೋದು. ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೀರೋ ತೆಗೆದಿರೋದು ಫಿಕ್ಸ್ ಮಾಡಿದ್ವಿ. ಅಲ್ಲ ಫಿಕ್ಸ್ ಮಾಡೋಣ ಅಂತ. ಆಮೇಲೆ ಒಂದು ಸಾಂಗ್ ಬರುತ್ತೆ, ಒಳ್ಳೆ ಸಾಂಗ್. ಕತೆ ಗೊತ್ತಾ? ಫುಲ್ ಹೇಳೋದು ಕ್ಯಾರೆಕ್ಟರ್ ಒಪ್ಕೊಂಡಿದ್ದಾರೆ. ಹಂಗೆಲ್ಲ ಮಾಡೋದು ಒಂದ್ಸರಿ ಕಮಿಟ್ ಆದ್ರೆ ಪಾಪ ಹಂಗೆಲ್ಲ ಮಾಡೋದು. ನಾವು ಸುಮ್ಮನೆ ಬಿಟ್ಬಿಡ್ತೀವ, ಮಾಡಿದ್ಮೇಲೆ ಅಷ್ಟೆಲ್ಲ ದುಡ್ಡುಗಳಾಗಿ ಅಗ್ರಿಮೆಂಟ್ ಮಾಡ್ಸಿರ್ತೀವಿ. ಅಗ್ರಿಮೆಂಟ್ ಆಕ್ಚುಲಿ ಲಾಸ್ಟ್ ಒಂದು ಸೈನ್ ಹಾಕ್ಸಿಲ್ಲ. ಬೇಜಾರೇನಿಲ್ಲ ಸರ್, ನಿಮಗೆ ಅನ್ಸಿದ್ ನೀವು ಹೇಳ್ತೀರಾ, ನಮ್ಗೆ ಅನ್ಸಿದ್ ನಾವು ಹೇಳ್ತೀವಿ. ಅದು ಬೇಜಾರು ಪಡ್ಕೊಂಡು ನಾನು ಇಂಡಸ್ಟ್ರಿ ಇವಾಗ ಬಂದೆ. ನಾನು ತುಂಬ 3 ವರ್ಷದ ಮೇಲೆ ಆಯಿತು ಸರ್. ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಇಂಡಸ್ಟ್ರಿ ಬಗ್ಗೆನೇ ಗೊತ್ತಿರಲಿಲ್ಲ, ಬರೋದು ಬಂದುಬಿಟ್ಟಿದ್ದೀನಿ. ಸುಮಾರು 2 ವರ್ಷ ಸುತ್ತಾಡಿದ್ದೀನಿ ಸರ್. ಎಲ್ಲ ಕಮಿಟ್ಮೆಂಟೇ ಕೇಳ್ತಾರೆ. ಸುತ್ತಾಡಿ ನನಗೆ ತುಂಬ ನನಗೆ ಇಂಡಸ್ಟ್ರಿನೇ ಬೇಡ ಅಂತ ನಾನು ಹೋಗ್ಬಿಟ್ಟಿದ್ದೆ ರಿಟರ್ನ್ ಊರಿಗೆ. ಆಮೇಲೆ ತಾನೇ ಅವಕಾಶಗಳು ಒದಗಿ ಬರಬೇಕಂತಲ್ಲ ಅಂತ ಆಮೇಲೆ ಅದಾಗೆ ಬಂದರು. ಆಮೇಲೆ ಬಟ್ ನನಗೆ ನಾನು ಮಾಡ್ತಿರೋ ಪ್ರಾಜೆಕ್ಟಲ್ಲಿ ಯಾವುದು ನನಗೆ ಯಾವ ಥರನೂ ಕಮಿಟ್ಮೆಂಟ್ ಇಲ್ಲ, ಏನಿಲ್ಲ, ಎಲ್ಲ ಕ್ಲೀನ್ ಪ್ರಾಜೆಕ್ಟ್. ನಿಮ್ಮ ನಂಬರ್ ಹೇಳಿ ಮೇಡಮ್. 7 ಹೀರೋಯಿನ್ಸ್ ಎಲ್ಲ ಕಾಮನ್ ಅಲ್ವಾ ಇದು? ಹೌದು ಸರ್, ತುಂಬ ಅಂದರೆ ತುಂಬ ಕಾಮನ್ ಆಗಿದೆ. ಎಷ್ಟೋ ಜನ ಇವಾಗ ಹೇಗಾಗಿದೆ ಅಂದರೆ ನೀವು ಕೇಳೋಕ್ಕಿಂತ ಅವರೇ ಒಪ್ಕೊಂಡು ಹೋಗ್ತೀರಿ. ಎಷ್ಟೋ ಜನ ಚಾನ್ಸೇ ಕೊಡಲ್ವ? ಇಲ್ಲ ಸರ್ ಇಲ್ಲ ಸರ್, ಕ್ಲೀನ್ ಎಲ್ಲೋ 50 ಇವಾಗೆಲ್ಲ ಅವಾಯ್ಡ್ ಆಗಿದ್ದಾರೆ. ಇವಾಗೆಲ್ಲ ಕಮಿಟ್ಮೆಂಟ್ ಯಾರು ಜಾಸ್ತಿ ಕೇಳಲ್ಲ, ಯಾಕಂದರೆ ತುಂಬ ಭಯ. ಇವಾಗ ಎಷ್ಟೋ ಹುಡುಗಿರು ಹಿಂಗೆ ಮಾತಾಡ್ಬೇಕಾದ್ರೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಇದು ಮಾಡಿ ಇವಾಗೆಲ್ಲ ಹೆದರ್ತಾರೆ. ಅವಾಯ್ಡ್ ಆಗಿದೆ ಇವಾಗೆಲ್ಲ, ಅಷ್ಟು ಕೇಳಲ್ಲ. ಎಲ್ರಿಗೂ ಮರ್ಯಾದೆ, ಲೈಫ್ ನಮಗೆ ತುಂಬ ಇದೆ, ನಮ್ಗೆ ಇನ್ನೂ ಮರ್ಯಾದೆ ಇಂಪಾರ್ಟೆಂಟ್ ಅಲ್ವಾ? ಎಷ್ಟೋ ಚಾನ್ಸ್ ಎಲ್ಲ ಕಮಿಟ್ಮೆಂಟ್ ಇಲ್ಲ ಅಂದರೆ ತುಂಬ ಆಗಿದೆ ಸರ್. ಯಾರು ಸರ್ ಓದಿವಿ ಕೇಳ್ತೀವಿ, ಕೇಳ್ತಾರ ಆಯಿತು ಅಷ್ಟೇ, ಆಗಲ್ಲ ಅಂದರೆ ಸರಿ ಅಷ್ಟೇ. ನಂಗೆ ತುಂಬ ಮೂವೀಸು, ಎಷ್ಟು ಮೂವಿ ತುಂಬ ಕ್ಯಾನ್ಸಲ್ ಆಗಿದೆ ಎಲ್ಲ. ದೊಡ್ಡ ಸ್ಟಾರ್ ಹೀರೋಯಿನ್ಗಳು ಮೇಡಮ್ ಸರ್ ಎಲ್ಲರೂ ಸರ್ ಸ್ಟಾರ್ ಹೀರೋಯಿನ್ಗಳು ಕಮಿಟ್ಮೆಂಟ್ಗೆ 1 ಅವರ್ಗೆ 1 ಲಕ್ಷ 2 ಲಕ್ಷ ಕೊಡ್ತಾರೆ. ನನಗೆ ಕೆಲವು ಒಂದು ಆರ್ಟಿಸ್ಟ್ಗಳು ಅವ್ರದ್ದೆಲ್ಲ ಮಾರ್ಕೆಟ್ ಇವಾಗೆಲ್ಲ ಬಿತ್ತಿತ್ತು. ಹೌದು, ಅಂದರೆ ಕೆಲವರು ಇರ್ತಾರೆ, ಎಲ್ಲರೂ ಆಲ್ಮೋಸ್ಟ್ ಮೂವಿಗಿಂತ. ಹೌದಾ? ನೋಡಿ ಮೇಡಮ್, ನಮಗೆ ಒಂದು ಸ್ಟಾರ್ ಹೀರೋಯಿನ್ ಕಮಿಟ್ಮೆಂಟ್ ಕೊಡಿಸಿ, ನಿಮಗೂ ಬೇಕಾದ್ರೆ ಆಗುತ್ತಲ್ಲ ಮೇಡಮ್. ಹೌದಾ? ಫ್ರೆಂಡಾಗಿ ಕೇಳ್ತಿದ್ವಿ. ಓಕೆ ಸರ್, ಅದೇ ನಿಮ್ಗೆ ಯಾರು ಚಿಕ್ಕು ಯಾರ್ಯಾರು ಅವೈಲೇಬಲ್ ಅಲ್ಲ, ನಿಮ್ಗೆ ಯಾರು ಬೇಕು ಅಂದರೆ ನಾನು ಅವ್ರಿಗೆ ಸಿಗ್ತಾರಾ ಅಂತ ನಾನು ಇವರೇ ಮಾತಾಡ್ತೀನಿ. ಬೇರೆಯವ್ರಾದ್ರೆ ನೀವು ಇದು ಮಾಡ್ತಿದ್ದೆ, ಬೇಕಾದ್ರೆ ನಾನು ಇವ್ರಿಗೆ ಗೊತ್ತಿಲ್ಲದೇ ಬರೀ ಇವ್ರ ಕಡೆಯಿಂದನೇ ಬೇಕಾದ್ರೆ ನಾನು ಕಾಲ್ ಮಾಡಿಸ್ಕೊಡ್ತೀನಿ. ಅದೇ ಇವರು ಮತ್ತೆ ಮಧ್ಯದಲ್ಲಿ ಇನ್ನು ಬ್ರೋಕರ್ಸ್ ಅವರು ಅಲ್ಲ ಆ ಥರ ಬ್ರೋಕರ್ ಅಲ್ಲ, ಅವರೆಲ್ಲ ಸೀಕ್ರೆಟ್. ಅಂದರೆ ಅವ್ರಿಗೆ ರೆಫರ್ ಮಾಡೋದೇ ಅವ್ರಿಗೆ ಈ ಕೆಲಸಕ್ಕೆ ಅಂತ. ನಾನೆಲ್ಲೋ ಸರ್
ಅಂದಾಜು ಇರುತ್ತೆ ಅನ್ಸುತ್ತೆ 1 lakh ಮೇಲಿರುತ್ತೆ. ಅದು ನೀವು ಮಾತಾಡಿ ಒಂದ್ಸತಿ ಈ ಥರ ಕುತ್ಕೊಂಡು ಮಾತಾಡೋದು ಸರ್ ನಮಗೆ. ಅದೇ ಅವರು ಬರ್ತಾರೆ, ನಾನು ಮಾತಾಡಿಸ್ತೀನಿ. ಒಬ್ಬ ಹುಡುಗ ಇದ್ದಾರೆ, ಅವರು